ಸೌಜನ್ಯ ಕೇಸಿಟ್ಕೊಂಡು ನಡೀತಾ ಇರೋ ಧರ್ಮಸ್ಥಳದ ವಿರುದ್ಧ ಅಭಿಯಾನ ನೋಡ್ತಾ ಇದ್ರೆ ಇದರ ಹಿಂದೆ ಬೇರೇನೋ ಕಥೆ ಇದೆ ಅನ್ಸೋದು ಸುಳ್ಳಲ್ಲ. ಯಾಕಂದರೆ ತನಿಖೆ ಮಾಡಿದ್ದು ಪೊಲೀಸರು ಮತ್ತು CBI, ವಿಚಾರಣೆ ಮಾಡಿದ್ದು ನ್ಯಾಯಾಲಯ, ಆರೋಪಿಗಳನ್ನು ಹಿಡಿದು ಶಿಕ್ಷೆ ಕೊಡಿಸಬೇಕಿರೋ ಕೋರ್ಟು ವಿಚಾರಣೆಯನ್ನೆಲ್ಲ ಮಾಡಿ ಹೆಗ್ಗಡೆ ಅವರ ಕುಟುಂಬದ ಪಾತ್ರ ಇಲ್ಲ ಅಂತ ಹೇಳಿದ್ದಾಗಿದೆ. ಆದರೆ ಸಂತೋಷ್ ರಾವ್ ಸಾಕ್ಷ್ಯಗಳ ಕೊರತೆಯಿಂದ ಖುಲಾಸೆಯಾದ ತೀರ್ಪನ್ನು ಒಪ್ಪಿಕೊಳ್ತಿರೋರು ಅದೇ ಕೋರ್ಟಿನಲ್ಲಿ ನಿರಪರಾಧಿಗಳು, ಹೆಗ್ಗಡೆ ಕುಟುಂಬದ ನಿಶ್ಚಲ್ ಸೇರಿದಂತೆ ಯಾರ ಕೈವಾಡವೂ ಇಲ್ಲ ಅಂತ ಪ್ರೂವ್ ಆಗಿದ್ದನ್ನು ಒಪ್ಪಿಕೊಳ್ಳೋಕೆ ರೆಡಿ ಇಲ್ಲ. ಹಾಗಾದರೆ ಧರ್ಮಸ್ಥಳದ ವಿರುದ್ಧ ಸಂಚು ನಡೀತಿದೆಯಾ? ಏಕೆಂದರೆ ಧರ್ಮಸ್ಥಳದ ವಿರುದ್ಧ ನಡೆದ ಹೋರಾಟಗಳ ಕಥೆ ನೋಡಿದರೆ ಹಾಗನ್ಸೋದು ಸಹಜ. ಈ ಸಂಚಿನಲ್ಲೂ ಪ್ರಮುಖವಾಗಿ 3 ಭಾಗಗಳನ್ನು ಗುರುತಿಸಬಹುದು. ನಂಬರ್ 1, ಸಂಚು ರಾಜಕೀಯವಾಗಿ ಹೊಡೆತ ಕೊಡೋದು. ಧರ್ಮಸ್ಥಳದ ವಿರುದ್ಧ ನಡೆದ ಮೊದಲ ಹೋರಾಟದಲ್ಲಿ ರಾಜಕೀಯ ಇತ್ತು. ಧರ್ಮಸ್ಥಳಕ್ಕೆ ಇರುವ ರಾಜಕೀಯ ಪ್ರಾಧಾನ್ಯತೆಯನ್ನು ಕಿತ್ತೊಗೆಯುವ ಪ್ರಯತ್ನ ನಡೆದಿತ್ತು. ಆದರೆ ವೀರೇಂದ್ರ ಹೆಗ್ಗಡೆ ಜೈನರಾಗಿದ್ದರೂ ಎಲ್ಲ ರಾಜಕೀಯ ಪಕ್ಷಗಳಲ್ಲಿಯೂ ಉತ್ತಮ ಬಾಂಧವ್ಯ ಇಟ್ಟುಕೊಂಡಿದ್ದವರು. ಕಾಂಗ್ರೆಸ್, BJP ಅಷ್ಟೇ ಏಕೆ, JDS ನಾಯಕರು ಕೂಡ ಧರ್ಮಸ್ಥಳ ಅಂದರೆ ತಲೆಬಾಗ್ತಾರೆ. ದೇಶದ ಪ್ರಧಾನಿ, ಕರ್ನಾಟಕದ ಮುಖ್ಯಮಂತ್ರಿ ಯಾರೇ ಆಗಲಿ ಇಲ್ಲಿಗೆ ಬರ್ತಾರೆ. ಅದು ಒಂದು ಪಕ್ಷಕ್ಕೆ ಸೀಮಿತ ಅಲ್ಲ. ಈಗ ಹೆಗ್ಗಡೆಯವರು ರಾಷ್ಟ್ರಪತಿಗಳಿಂದ ನೇಮಿಸಲ್ಪಟ್ಟ ಸಂಸದರೂ ಹೌದು. ಅಲ್ಲಿಗೆ ರಾಜಕೀಯವಾಗಿ ಹೆಗ್ಗಡೆ ಮತ್ತು ಧರ್ಮಸ್ಥಳದ ಪ್ರಭಾವ ಕುಗ್ಗಿಸುವ ಪ್ರಯತ್ನಕ್ಕೆ ಆರಂಭದಿಂದಲೇ ಯಶಸ್ಸು ಸಿಕ್ಕಿಲ್ಲ. ಎರಡನೇ ಸಂಚು ಆರ್ಥಿಕವಾಗಿ ಬಲ ಕುಗ್ಗಿಸೋದು. ಎರಡನೆಯದ್ದು ಧರ್ಮಸ್ಥಳದ ಮಂಜುನಾಥನ ಹೆಸರಲ್ಲಿ ನಡೆಯುತ್ತಿರುವ ಸಮಾಜ ಸೇವೆ. ಆಸ್ಪತ್ರೆ, ಶಿಕ್ಷಣ, ಅನ್ನದಾಸೋಹಗಳು ಅಷ್ಟೇ ಅಲ್ಲದೆ ಬ್ಯಾಂಕಿಂಗ್ ವ್ಯವಸ್ಥೆ. ಧರ್ಮಸ್ಥಳದ ಸಹಕಾರಿ ಬ್ಯಾಂಕಿನಲ್ಲಿ ಅಗತ್ಯ ಇದ್ದವರು ಸಾಲ ಪಡೆದು ಬದುಕು ಕಟ್ಟಿಕೊಳ್ಳೋದಕ್ಕೆ ಅವಕಾಶ ಇದೆ. ಆ ಬ್ಯಾಂಕಿನಲ್ಲಿ ಬಡ್ಡಿ, ಚಕ್ರಬಡ್ಡಿ ಕೊಟ್ಟು ಬಡವರನ್ನು ಹಿಂಸೆ ಮಾಡಲಾಗ್ತಾ ಇದೆ ಅನ್ನೋ ಒಂದು ಅಭಿಯಾನವೇ ನಡೆಯಿತು. ಸತತ 3 ವರ್ಷ ನಡೆದ ಈ ಅಭಿಯಾನವು ವಿಫಲವಾಯಿತು. ಮೈಕ್ರೋ ಫೈನಾನ್ಸ್ ಬ್ಯಾಂಕಿಂಗ್ ವ್ಯವಸ್ಥೆಗಿಂತ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಕೊಡುವ ಸಂಸ್ಥೆಯ ವಿರುದ್ಧ ಯಾವುದೇ ಕ್ರಮ ಆಗಲಿಲ್ಲ. ಯಾವಾಗ ಅದು ವಿಫಲವಾಯಿತೋ ಆಗ ಶುರುವಾಗಿದ್ದೇ ಕ್ಷೇತ್ರದ ನಂಬಿಕೆಯನ್ನೇ ಘಾಸಿಗೊಳಿಸುವ ತಂತ್ರ. ಫೈನಲ್ ಸಂಚು, ಜನರ ನಂಬಿಕೆಯನ್ನೇ ದಾಳವಾಗಿಸಿಕೊಳ್ಳೋದು. ಬಹುಶಃ 2012ರ ಸಮಯ. ಆಗಿನ್ನೂ ಮೋದಿ ಪ್ರಧಾನಿಯಾಗಿರಲಿಲ್ಲ. ಆದರೆ ಮೋದಿ ಪ್ರವರ್ಧಮಾನಕ್ಕೆ ಬಂದ ಜೊತೆಯಲ್ಲೇ ಹಿಂದುತ್ವ ಅಜೆಂಡಾ ಕೂಡ ದೇಶಾದ್ಯಂತ ಬಲವಾಯಿತು. ಇದರ ಬೆನ್ನಲ್ಲೇ ಹಿಂದುತ್ವ ವಿರೋಧಿ ಅಜೆಂಡಾ ಕೂಡ ಆಕ್ಟಿವ್ ಆಯಿತು. ಹಿಂದುತ್ವದ ಹೆಗ್ಗುರುತು ಎನ್ನಲಾಗುವ ಧಾರ್ಮಿಕ ಸ್ಥಳಗಳ ಪಾವಿತ್ರ್ಯತೆಯನ್ನೇ ಹಾಳುಗೆಡವುವ ಸಂಚುಗಳು ಆರಂಭವಾದವು. ಅಮರನಾಥದಿಂದ ಹಿಡಿದು ಅನಂತ ಪದ್ಮನಾಭನವರೆಗೆ ಎಲ್ಲೆಲ್ಲಿ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳಿವೆಯೋ ಅವುಗಳನ್ನು ಗುರಿಯಾಗಿಸಬಹುದು ಅನ್ನೋ ತಂತ್ರಗಾರಿಕೆಯ ಪಟ್ಟಿಯಲ್ಲಿ ಧರ್ಮಸ್ಥಳವೂ ಇದ್ದಿರಬಹುದು. ಇದು ವಿದೇಶಿ ಕೈವಾಡವೋ ದೇಶೀಯ ಪಟ್ಟಭದ್ರ ಹಿತಾಸಕ್ತಿಗಳ ತಂತ್ರಗಾರಿಕೆಯೋ ಗೊತ್ತಿಲ್ಲ. ಧರ್ಮ ಕ್ಷೇತ್ರದ ಬಗ್ಗೆ ಟೀಕೆ ಮಾಡುವ, ನಂಬಿಕೆಯನ್ನೇ ಪ್ರಶ್ನೆ ಮಾಡುವ, ಪಾವಿತ್ರ್ಯತೆಗೆ ಧಕ್ಕೆ ತರುವ ಪ್ರಯತ್ನವದು. ಈ ದೃಷ್ಟಿಕೋನದಲ್ಲಿ ಧರ್ಮಸ್ಥಳ ಪ್ರಕರಣವನ್ನೇ ನೋಡಿದರೆ ಸೌಜನ್ಯ ಕೊಲೆಯಾಗಿದ್ದು 2012ರಲ್ಲಿ. ಆ ದಿನಗಳ ಮಟ್ಟಿಗೆ ಇದೊಂದು ರೇಪ್ ಅಂಡ್ ಮರ್ಡರ್, ವಿಶ್ವದ ಯಾವುದೇ ಮೂಲೆಯಲ್ಲೂ ನಡೆಯಬಹುದಾದ ಪ್ರಕರಣ. ಹಾಗಂತ ಅತ್ಯಾಚಾರವನ್ನು, ಕೊಲೆಯನ್ನು ಸಮರ್ಥನೆ ಮಾಡಿಕೊಳ್ಳುತ್ತಾ ಇಲ್ಲ. ಆದರೆ 2013ರ ನಂತರ, ಅಂದರೆ ದೇಶದಲ್ಲಿ ಹಿಂದುತ್ವದ ಅಲೆ ಗಟ್ಟಿಯಾಗುತ್ತಾ ಹೋದಂತೆ ಸೌಜನ್ಯ ಪ್ರಕರಣಕ್ಕೂ ವಿಚಿತ್ರ ತಿರುವುಗಳು ಸಿಗ್ತಾ ಹೋಯಿತು. ಯೂಟ್ಯೂಬರ್ ಒಬ್ಬರು ಹೇಳಿದಂತೆ ಸೌಜನ್ಯ ಪ್ರಕರಣದ ವಿಡಿಯೋ ಮಾಡಿದರೆ ಹಣ ಕೊಡುತ್ತೇವೆ ಅಂತ ಆಮಿಷವೊಡ್ಡುವ ಮಟ್ಟಿಗೆ. ಈ ಮೂಲಕ ಸೌಜನ್ಯ ಹೆಸರು ಪ್ರಸ್ತಾಪವಾದರೆ ಸಾಕು, ಅದು ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ಬರುವ ಮಟ್ಟಕ್ಕೆ ಈ ಪ್ರಕರಣ ತಲುಪಿಬಿಡ್ತು. ಸೌಜನ್ಯ ಪ್ರಕರಣದಲ್ಲಿ ಯಾರು ದೋಷಿ, ಯಾರು ನಿರ್ದೋಷಿ ಅನ್ನೋದನ್ನು ಸಾಬೀತು ಮಾಡಬೇಕಾದ್ದು ನ್ಯಾಯಾಲಯದಲ್ಲಿ. ಆದರೆ ಧರ್ಮಸ್ಥಳ ಕ್ಷೇತ್ರ ಹಾಗೂ ಹೆಗ್ಗಡೆ ಕುಟುಂಬದ ಹೆಸರನ್ನು ಎಳೆದು ತರುತ್ತಾ ಒಂದೆಡೆ ಕ್ಷೇತ್ರದ ಪಾವಿತ್ರ್ಯತೆ ಹಾಳು ಮಾಡುವ ಸಂಚು, ಮತ್ತೊಂದೆಡೆ ಹೆಗ್ಗಡೆ ಕುಟುಂಬದ ಪ್ರತಿಷ್ಠೆ ಮತ್ತು ಧರ್ಮಸ್ಥಳದ ಹಿರಿಮೆ ಎರಡಕ್ಕೂ ಘಾಸಿಯಾಗುವಂತೆ ಮಾಡೋದು ತಂತ್ರಗಾರರ ಒಳಸುಳಿ. ಇದು ಜೈನರು ನಡೆಸುತ್ತಿರುವ ಹಿಂದೂ ಧರ್ಮದ ಪುಣ್ಯಕ್ಷೇತ್ರ. ಜೈನರೇಕೆ ಮಂಜುನಾಥನ ದೇಗುಲದ ಆಡಳಿತ ನಡೆಸಬೇಕು?
ಜೈನ ಧರ್ಮೀಯರೇಕೆ ಅಣ್ಣಪ್ಪ ದೈವದ ಆಚರಣೆಯ ಸಾರಥ್ಯ ವಹಿಸಬೇಕು ಅಂತ ಪ್ರಶ್ನೆ ಮಾಡುವ ತಂತ್ರ. ಸೌಜನ್ಯ ಕೇಸನ್ನ ಧರ್ಮಸ್ಥಳದ ಹಿರಿಮೆಗೆ, ಖಾವಂದರ ಕುಟುಂಬಕ್ಕೆ ನಂಟು ಮಾಡ್ತಿರೋದು ಇದೇ ಕಾರಣಕ್ಕ ಅನ್ನೋ ಅನುಮಾನ ಮೂಡುವಂತಾಗಿದೆ. ಈ ಹೋರಾಟದಲ್ಲಿ ಹಿಂದೂ ಸಂಘಟನೆಗಳು ಕ್ಷೇತ್ರದ ವಿರುದ್ಧ ತಿರುಗಿ ಬಿದ್ದರೆ ಅಲ್ಲಿಗೆ ಅವರ ಹೋರಾಟ ಅರ್ಧಕ್ಕರ್ಧ ಯಶಸ್ವಿಯಾದಂತೆಯೇ ಲೆಕ್ಕ. ಆದರೆ ಹಿಂದೂ ಸಂಘಟನೆಗಳು ಈ ವಿಚಾರದಲ್ಲಿ ಎಚ್ಚರಿಕೆಯ ಹೆಜ್ಜೆ ನೀಡ್ತಾ ಇವೆ. ಇನ್ನು ಕ್ಷೇತ್ರದಲ್ಲಿ ಅಚ್ಚರಿ ಅನಿಸೋ ಇನ್ನೊಂದು ನಂಬಿಕೆಯೂ ಇದೆ. ಧರ್ಮಸ್ಥಳದ ಮಂಜುನಾಥನ ಮೇಲಾಣೆ ಎಂಬ ಒಂದು ವಾಕ್ಯ ಹೇಳೋದಕ್ಕೆ ಕರ್ನಾಟಕದಲ್ಲಿರುವ ಬಹುತೇಕ ಜನ ಹೆದರ್ತಾರೆ. ಕ್ಷೇತ್ರದ ಸುತ್ತಮುತ್ತ ಅಂತೂ ಮಂಜುನಾಥನ ಮೇಲಾಣೆ ಅನ್ನೋ ವಾಕ್ಯಕ್ಕೆ ಯಾವ ಶಕ್ತಿ ಇದೆ ಎಂದರೆ, ಸಾಲ ತೆಗೆದುಕೊಂಡು ದರ್ಪ ತೋರಿಸುವವರು ಮಂಜುನಾಥನ ಹೆಸರೆತ್ತಿದರೆ ದುಡ್ಡು ವಾಪಸ್ ಕೊಡ್ತಾರೆ. ಸಣ್ಣ ಪುಟ್ಟ ಜಗಳಗಳು ಕೇವಲ ಮಂಜುನಾಥನ ಹೆಸರು ಹೇಳಿದರೆ ಸಾಕು ಇತ್ಯರ್ಥವಾಗುತ್ತವೆ. ಮಂಜುನಾಥನ ಮೇಲಾಣೆ ಎಂಬ ಒಂದು ಮಾತಿನ ಶಕ್ತಿಯೇ ಅದು. ಹೀಗಾಗಿಯೇ ಇಲ್ಲಿ ಇದುವರೆಗೆ ಮತಾಂತರದ ಯತ್ನಗಳು ಯಶಸ್ವಿಯಾಗಿಲ್ಲ. ಹಾಗಾದರೆ ಇದರ ಹಿಂದೆ ಅವರ ಕೈವಾಡ ಇದೆಯಾ ಎಂದರೆ ನೋ. ಹಾಗೆ ಹೇಳೋದಕ್ಕೆ ಸಾಕ್ಷಿಗಳು ಇಲ್ಲ. ಇದು ಕುತಂತ್ರ ಎಂದು ಅನಿಸೋದಕ್ಕೆ ಕಾರಣ ಇದೆ. ಈ ಸೌಜನ್ಯ ಕೇಸಿನಲ್ಲಿ ದೂತ ಅನ್ನೋ ಯೂಟ್ಯೂಬ್ ಚಾನಲಿನ 39 ನಿಮಿಷದ ವಿಡಿಯೋ ಬಂತಲ್ಲ, ಆ ವಿಡಿಯೋ ಅಪ್ಲೋಡ್ ಆದ ಕೆಲವೇ ನಿಮಿಷಗಳಲ್ಲಿ ವೈರಲ್ ಆಗೋಕೆ ಶುರುವಾಯಿತು. ನೆಟ್ವರ್ಕ್ ಅಲರ್ಟ್ ಇಲ್ಲದೆ ಇದ್ದರೆ ಹಾಗಾಗೋಕೆ ಸಾಧ್ಯ ಇಲ್ಲ. ಇನ್ನು ಆ ಚಾನಲ್ ಶುರುವಾದ ಕೆಲವೇ ತಿಂಗಳಲ್ಲಿ ಹೆಚ್ಚು ಕಡಿಮೆ 9 ಲಕ್ಷ ಸಬ್ಸ್ಕ್ರೈಬರ್ಸ್. ಅದು ಆರ್ಗ್ಯಾನಿಕ್ ಗ್ರೋತ್ ಅಲ್ಲ. ಕನ್ನಡದಲ್ಲಿ ಯಾವ ವಿಡಿಯೋಗೂ ಸಿಗದಷ್ಟು ವೀಕ್ಷಣೆ. ಅದು ಒಂದು ವಾರದ ಅವಧಿಯಲ್ಲಿ ಹತ್ತಿರ 2 ಕೋಟಿ ವ್ಯೂಸ್. ಅದು ಕೂಡ ಆರ್ಗ್ಯಾನಿಕ್ ಅಲ್ಲ ಅನ್ನೋದಕ್ಕೆ ಸಾಕ್ಷಿ ಹೇಳ್ತಾ ಇದೆ. ನೀವು ಆ ವಿಡಿಯೋವನ್ನು ನೋಡಿದರೆ ವಿಡಿಯೋ ಓಪನ್ ಆದಾಗ ಬರೋ ಒಂದು ಜಾಹೀರಾತು ಬಿಟ್ಟರೆ ನೋ ಜಾಹೀರಾತು. 39 ನಿಮಿಷ 8 ಸೆಕೆಂಡಿನ ವಿಡಿಯೋದಲ್ಲಿ ಮಧ್ಯೆ ಮಧ್ಯೆ ಒಂದೂ ಜಾಹೀರಾತು ಬರಲ್ಲ. ಹಾಗಾದರೆ ವಿಡಿಯೋ ಮಾಡಿದವರಿಗೆ ಹಣ ಎಲ್ಲಿಂದ ಬರುತ್ತೆ? ಯಾರು ಕೊಡ್ತಾರೆ? ಹೇಗೆ ಕೊಡ್ತಾರೆ? ಗೊತ್ತಿಲ್ಲ. ಸೌಜನ್ಯ ಕೇಸಿನಲ್ಲಿ ಧರ್ಮಸ್ಥಳವನ್ನು ಟೀಕೆ ಮಾಡಿ ವಿಡಿಯೋ ಮಾಡಿದವರಿಗೆ ದುಡ್ಡೂ ಸಿಗುತ್ತಂತೆ. ಆದರೆ ಇದಕ್ಕೆ ಸಾಕ್ಷಿಗಳಿಲ್ಲ. ಇವೆಲ್ಲ ನೋಡ್ತಾ ಇದ್ದರೆ ಧರ್ಮಸ್ಥಳದ ವಿರುದ್ಧ 3ನೇ ಸಂಚು ಶುರುವಾಗಿದೆ. ಹಾದಿ ಬೀದಿಯಲ್ಲಿ ಹೋಗುವವರೆಲ್ಲ ಬೈಬೇಕು, ಕ್ಷೇತ್ರದ ಮಹಿಮೆ ಕುಗ್ಗಬೇಕು. ಹಾಗಾದರೆ ಯಾರಿಗೆ ಲಾಭ? ಇಂತಹ ನಿಗೂಢ ಕಥೆಗಳ ನಿಗೂಢ ರಹಸ್ಯಗಳು ಅಷ್ಟು ಬೇಗ ಹೊರಬರಲ್ಲ. ಇಷ್ಟಕ್ಕೂ ಸೌಜನ್ಯ ಕೇಸಿನಲ್ಲಿ ನ್ಯಾಯ ಸಿಗಬೇಕು. ಇವರ ವಿಡಿಯೋ ನೋಡಿದರೆ ಇವರ ಹತ್ತಿರ ಸಾಕ್ಷಿಗಳು ಇದ್ದರೂ ಇರಬಹುದು. ಇಷ್ಟೆಲ್ಲ ಕತೆ ಹೇಳೋರು ಅದ್ಯಾಕೆ ಯಾವುದೇ ಸಾಕ್ಷ್ಯವನ್ನು ಪೊಲೀಸರಿಗೆ, CBIಗೆ, ಸುಪ್ರೀಂ ಕೋರ್ಟಿನವರೆಗೆ ಕೊಂಡೊಯ್ಯಬಹುದಲ್ಲ. ಅದನ್ನೆಲ್ಲ ಬಿಟ್ಟು ಇವರ್ಯಾಕೆ ಕೇವಲ ಸೋಷಿಯಲ್ ಮೀಡಿಯಾದಲ್ಲಿ ಅಬ್ಬರಿಸ್ತಿದ್ದಾರೆ? ಇಡೀ ಪ್ರಕರಣದ ಹಿಂದೆ ಒಂದು ಸಂಚಿದೆ ಅನ್ನಿಸೋದಕ್ಕೆ ಕಾರಣವೇ ಇದು.